ಕರ್ಕಶ ಮಾತ ಬಾಣಾಂಗಳೆಷ್ಟು ಪ್ರಯೋಗಿಸಿದರೆ ಕಕ್ಕನಿ ಎಕ್ಕಡಿ ಮಾಡಿ ಮೇಲ್ತುಮಿಗೆ ಬರವನು ಶಿವನೆಂತ ಮುಕ್ಕು ಮಾರಿಯೋ ನಾ ಕಾಣೆನು. ಅದೋ ರವಿನಂದನ ಶೌರ್ಯೋತ್ ಗಂಭೀರನಾದ ಅಭಿಮಾನ್ಯವನ ಹಿಂಭಾಗದಲ್ಲಿ ನಿಂತು ಅವನದನ್ನು ಖಂಡಿಸಿದರೆ ಮುಂಭಾಗದಲ್ಲಿ ನಿಂತು ನಾ ಯುದ್ಧವನ್ನು ಮಾಡುವೆನೋ. ಶೀಘ್ರವಾಗಿ ಹೋಗಿ ಈ ಕಾರ್ಯವನ್ನು ನೆರವೇರಿಸೋ. ಅಶ್ವತ್ಥಾಮ ಚೆಲ್ಲ ಕೃಪಾದಿಗಳನ್ನು ಕೂಡಿಕೊಂಡು ನಾ ಮುಂಭಾಗಕ್ಕೆ ಹೋಗುವೆನು. ನೀ ಮಾತ್ರ ಶೀಘ್ರತೆ ಹಿಂಭಾಗಕ್ಕೆ ಹೋಗು ಕರುಣನೆ. ಅದರಲ್ಲಿ ಅರ್ಥ ಸಂಭವನೆ. ಮಿಕ್ಕೆ ಮೀರವನವನ ತಕ್ಕ ಉಪಾಯ ಮಾಡಿಕೊಳ್ಳಬೇಕೆಂದು ಇಂಥ ಕೊಪ್ಪಲು ಮಾತನ್ನು ಬೇಡವದಕ್ಕ ನೀನೇನು ಮಕ್ಕಳೇ ಇಲ್ಲವನು ಹೇಗೆ ಈ ಜೋಡಿಯೊಳಗಡೆ ನೀರ ನಡೆಸಿ ಪ್ರಾಣವನ್ನು ಆದರೂ ಕೊಡಬಹುದು. ಅಯ್ಯೋ ಇಂಥ ಗಂಡ ಘಾತಕವನ್ನು ಕೆಲಸವನ್ನು ಮಾಡಿ ಅವನ ಮೆಟ್ಟ ಗಂಡ ತಾಯಿಯನ್ನು ಎಣ್ಣೆಟ್ಟು ಹೊಡೆದು ಕೊಂಡಾರು ದ್ರೋಣ ಹಸು ಕೂಸಿನ ಮೋಸ ಮಾಡಬೇಕೆಂದು ಯಾಕೆ ಅಯ್ಯೋ ಕರ್ಣ ಸಾಮಾನ್ಯದವನೆಂದು ತಿಳಿಯಕೊಂಡಿರುವೇನೋ. ಸಾಮಾನ್ಯವಂತ ತಿಳಿದಿವೆ ಹೊರವಲ್ಲ ಬಲಸ ಇಲ್ಲವೆಲ್ಲದ ಪಾಲನ ಮಾಡಿ ಮೆಕ್ಕೆ ಮೇಲೆ ನಿಂತವನ ಮಾಡದಿದ್ದರೆ ನಮ್ಮ ರಾಜನ ನಮ್ಮ ಎಡೆಗೆ ಕಲ್ಲಬಡಿದನು. ಅಭಿಮಾನ್ಯವನ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡುವುದು ಯಾರಿಗೂ ಸಾಧ್ಯವಿಲ್ಲ. ಎಂದಕ್ಕೆ ಜಗದೇಕಬೇಕು ನಾಥ ಶ್ರೀರಾಮನ ಬಲ ಶಾಂತಿಯಾದ ವಾಲಿ ಎಂಬರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಜಯಪ್ರದ ಕೈಗಳಿಲ್ಲವೇ ಭಗೋ ರಾಧೆಯ ಭಗೋ ರಾಧೆಯ ಇದೇ ಪಾಂಡವರ ಹಿಂದಿನ ಕಾಲಕದಲ್ಲಿ ಕಲಿ ಭೀಷ್ಮನ ಎದುರಿಗೆ ಶಿಖಂಡಿಯಂ ತಂಡ ನಿಲ್ಲಿಸಿ ಆ ಪಾತ್ರ ಮಾಡಿಲ್ಲವೇ. ಆದ ಕಾರಣ ನೀನು ರಾಜ ಕಾರ್ಯಕ್ಕೋಸ್ಕರ ಮಾಡುವ ಪಾಪವು ಕೌರವನಿಗಲ್ಲದೆ ನಮಗೇನಾಗೋದಾ? ರಾಜನಂ ಪ್ರತ್ಯಕ್ಷ ದೇವತಾ ಎಂಬಂತೆ ನೀನೇನು ರಾಜಧರ್ಮವನ್ನು ಅರಿಯದವನೇ ಹೇಗೆ ಸೂರ್ಯನಂದನ ಶುಭಾಗದಲ್ಲಿ ನಿಂತು ಅಭಿಮಾನ್ಯವನ್ನು ಖಂಡಿಸೋ ಈ ಕ್ಷಣ. ಚಂಡ ಕೆಲಸವನ್ನು ಮಾಡುವನೇ ಮಂಡ ದೇಶನಾದ ಕೌರವನಿಯನ್ನ ಮೇಲೆ ಬೇಸರಗೊಂಡು ಎನಿಗೆ ಕೊಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಬಿಡಬೇಕೆಂದು ದಂಡಿಸಿದ ಕಾಲಕ್ಕೂ ಎಲ್ಲ ಪ್ರಚಂಡಿತರ ಕೀರ್ತಿಗೆ ಏನಾದರೂ ಕುಂದು ಬರುವುದಿಲ್ಲ. ಗಂಡಗಳೇ ಮುಂದೆ ಕುಣಿದು ಉಂಟಾಡುವ ಅಸಮಗನಾದ ಅಭಿಮಾನವನ್ನು ಹಿಂಭಾಗದಲ್ಲಿ ನಿಂತು ಅವನ ಧನವನ್ನು ಖಂಡಿಸಿದರೆ ಸುರದಿರಲು ಎಲ್ಲ ಸರಿಯಾದ ಕೌರವನ ಎನ್ನ ಮೇಲೆ ಬೇಸರಗೊಂಡು ಎನಿಗೆ ಕೊಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಬಿಡಬೇಕೆಂತ ದಂಡಿಸಿದ ಕಾಲಕ್ಕೂ ಚಂಡಕರ ಕೀರ್ತಿಗೆ ಏನಾದರೂ ಕುಂದು ಬರುವುದಿಲ್ಲ. ಪರ ಎನ್ನಂತ ಗಂಡಗಲೆಯ ಮುಂದೆ ಕುಂತು ಉಂಡಾಡುವ ಅಸಮಗನಾದ ಅಭಿಮಾನವನ್ನು ಹಿಂಭಾಗದಲ್ಲಿ ನಿಂತು ಅವನ ಧನವನ್ನು ಖಂಡಿಸಿದರೆ ದುರದಿರು ಎನ್ನೆಂಬ ಸರಿ ಎಂಬವರೇ ಅವನ ಮುಂಬಾಗಿ ನಡಿ ಈ ಕ್ಷಣ ಜಾಕ್ಷಸುತನಾದ ಸೂರ್ಯ ತಂಬವನೇ ಭೂಮಿ ನೀಚನಾದ ಕೌರವನ ಕಾರ್ಯಕ್ಕೋಸ್ಕರ ಎನ್ನ ನುಡಿಯಮ್ಮ ಬೇಗನೆ ಜಂಬಾರಿ ಪೋತ್ರನೆಂಬರನ ಗಂಭೀರನ ಮುಂಭಾಗಕ್ಕೆ ನಾ ಹೋಗವನು ಸೋದಣ್ಣ ಬಿದ್ದದ ಆಚಾರ್ಯರನ್ನ ಬಲಭಾಗಕ್ಕೆ ನಿಲ್ಲಿಸುವೆನಾ? ಆಚಾರ್ಯರೇ ದೃಢಮತಿಯುತನಾದ ಶಲ್ಯ ಗೋಪಾಲನ ಮೆಡ ಭಾಗಕ್ಕೆ ನಿಲ್ಲಿಸುವೆನಾ? ಅಮಿತ ತಾಜಿಯಾದ ಅಭಿಮಾನ್ಯವನೆಂಬರು ಕೂಗನೆ ರೂಪವಂ ತೋರದ ಎಂಬುಕದಲ್ಲಿ ನಿಂತ ಅವನ ಚಪವನ್ನು ಖಂಡಿಸಿದರೆ ಕುರು ಭೂಪಾಲನ ಒಳಿಯವನು ರವಿನಂದನ ತಡಿನಡಿಯ ಪಾಠಗಳ ಹಿಂಭಾಗಕ್ಕೆ ಕ್ಷಣ